ಇದರ ಬಂದಿದ್ರಿ ಹಾಗೂ ಕೂಡ ನಾನು ಕೇಳಿದ್ದೆ, ಈಗಲೂ ಅದೇ ಕೇಳ್ತಾ ಇದ್ವಿ. ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಭಾಳ ನಡೀತಾ ಇದೆ, ಎಸ್ಪೆಷಲಿ ನಾವು ಬೀದರ್ ಜಿಲ್ಲೆ ಮಟ್ಟಿಗೆ ಹೇಳಿದ್ರೆ. ಹಗಲಿನಲ್ಲಿ ನಿಮ್ಮ ಬಿಜೆಪಿ ಮುಖಂಡರು ಬಿಜೆಪಿಯಲ್ಲಿ ಇರ್ತಾರೆ, ರಾತ್ರಿ ವೇಳೆ ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ನಿಮ್ಮ ಇಡೀ ಸಭೆಯ ಆಂತರಿಕ ಸಭೆಯ ವಿಷಯಗಳು ಸಚಿವರಿಗೆ ಹೋಗ್ತದೆ. ಅಂತವ್ರಿಗೆಲ್ಲ ನೀವು ಎಲ್ಲ ತಗೊಂಡು ಹೆಂಗೆ ಪಕ್ಷವನ್ನ ಕಟ್ತೀರಿ? ಇದುವರೆಗೆ ಶಿಸ್ತು ಕ್ರಮ ಆಗಿಲ್ಲ. ಭಗವಾನ್ ಖೂಬಾ ಅವರನ್ನ ಸೋಲಿಸಿದ್ದು ಮತದಾರರಲ್ಲ, ನಿಮ್ಮ ಪಕ್ಷದ ನೇತಾರ ಕೈ ಜೋಡಿಸಿದ ಸೋತಿದ್ದಾರೆ. ಅದು ಎಲ್ಲ ಬೇರಂಗಿವೆ. ಇದುವರೆಗೆ ಒಬ್ಬರ ವಿರುದ್ಧ ಆಕ್ಷನ್ ಆಗಿಲ್ಲ, ಆಗ್ಬೇಕಲ್ಲ ಸರ್, ಯಾಕೆ ಆಗಿಲ್ಲ? ಇದೆಲ್ಲವೂ ಕೂಡ ನೋಡಿ, ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ಚುನಾವಣೆ ಹಿನ್ನಡೆ ಆಗೋ ಕಾರಣ ಏನು, ಇದೆಲ್ಲದೂ ಕೂಡ ವರಿಷ್ಠರ ಗಮನದಲ್ಲಿದೆ. ಅದು ನಾನು ರಾಜ್ಯದ ಅಧ್ಯಕ್ಷನ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಲ್ಲ, ಎಲ್ಲವೂ ಕೂಡ ವರಿಷ್ಠರ ಗಮನದಲ್ಲಿದೆ. ಸಂದರ್ಭದ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ. ಇಡೀ ದೇಶದಲ್ಲಿ ಬಿಜೆಪಿ ಮೋದಿ ಅವರು ಶಾ ನೇತೃತ್ವ ಚೆನ್ನಾಗಿ ನಡೆದ, ಕರ್ನಾಟಕದಾಗ ಅದು ವಿರುದ್ಧ ಹೋಗ್ತಾ ಇದೆ ಅಂತ ಬರ್ತಾರೆ, ಲೆಟರ್ ಬರ್ತಾರೆ. ಏನಂತಂದ್ರೆ ಪ್ರತಿ ಉಲ್ಟಾ ನಡೆದಿಲ್ಲ ಅಂತಾರೆ. ಸೊ ಇಷ್ಟಾದ್ರೂ ಕೂಡ ಯಾಕಾಗ್ಯದ? ಮತ್ತೆ 2024 ಎಲೆಕ್ಷನ್ ಮುಗಿ 2 ವರ್ಷ ಯಾವುದೇ ಕ್ರಮ ಇಲ್ಲ, ಅವ್ರು ಹಂಗೆ ಬಿಂದಾಸ್ ಇರ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಮುಂದೆ ಹ್ಯಾಂಗೆ ಜನರ ಮುಂದೆ ಹೋಗ್ತೀವಿ? ಇವತ್ತು ಕೋರ್ ಕಮಿಟಿನಲ್ಲಿ ತಡೆಯೋಣ ಒಂದು ನಿಮಿಷ. ಪ್ರಭು ಚವ್ಹಾಣ್ ಅವರು ಬರೆದ್ರು, ಮತ್ತೊಬ್ಬರು ಬರೆದ್ರು, ಈ ರೀತಿ ಅನೇಕ ಸಲ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲರೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಯಾವಾಗ ಆಗೋದು ಅದು ಒಂದು ಬೇಕಾಗಿದೆ. ಯಾಕಂತಂದ್ರೆ ತ್ವರಿತಾಗಿ ಆದ್ರೆ ಮುಂದೆ ಬರೋ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಇದು ಏನು ಅಂತ ಅಂಬೋದನ್ನ ಇದು ಆಗ್ತಾ ಇಲ್ಲ. ತಕ್ಷಣ ಅವ್ರಿಗೆ ಇದು ಆಗ್ಲೇಬೇಕು. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಸರಿಪಡಿಸ್ತೇವೆ. ಆಕ್ಷನ್ ತಗೊಂಡೇ ತೀರ್ಮಾನ ಮಾಡ್ಬೇಕು ಅಂತೇನಿಲ್ಲ. ಕೆಲವು ಇಲ್ಲಿ ನಿಮ್ ನೋವು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತರು ನೋವು ಆಗ್ತದೆ. ಒಂದ್ ನಿಮಿಷ ತಡಿಯಪ್ಪ, ಒಂದ್ ನಿಮಿಷ ತಡಿಯೋಣ. ನೀವು ಕೇಳಿ ಪ್ರಶ್ನೆ ಕೇಳಿದಿರಿ. ನೀವು ನಿಮ್ಮ ಕಾರ್ಯಕರ್ತರ ಭಾವನೆಯನ್ನ ಪತ್ರಕರ್ತರಾಗಿ ನೀವು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಂದೇನು ತಕರಾರಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೋರ್ ಕಮಿಟಿ ಕೂಡ ಮಾತನಾಡಿದ್ದೇನೆ. ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಸರಿಪಡಿಸುವಂತ ಕೆಲಸ ಮಾಡ್ತೇನೆ. ಬೇರೆ ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ, ಹಾಗಾಗಿ ಕೇಂದ್ರ ಬಿಟ್ಟು ಬಂದಿ ಇಲ್ಲಿಗೆ ಅಂತ ಪತ್ರ ಬರೀತಾರೆ ಸರ್ ಜೆಡಿಎಸ್ ಶಾಸಕರು. ಇಲ್ಲಿ ಬಿಡ್ರಿ, ಅವ್ರ ಪಕ್ಷದ ಅವ್ರ ರಾಜಕೀಯ. ಹಾಲಿಂದು ರೈತರು ಪ್ರೋತ್ಸಾಹ ಧನ ಮೊದಲು 5 ಇತ್ತು, ಇವಾಗ 10 ರೂಪಾಯಿ ಮಾಡ್ಲೇಬೇಕು ಅಂತ ಹೇಳಿ ರೈತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇರೋ 5 ರೂಪಾಯಿ ಕೊಡ್ತಾ ಇಲ್ಲಲ್ರಿ ರಾಜ್ಯ ಸರ್ಕಾರ. ಸರ್ಕಾರ ಮಾಡಿಲ್ಲ, ಏನ್ ಹೇಳ್ಬೇಕಂದ್ರೆ ಸರ್ಕಾರ ಇರೋ 5 ರೂಪಾಯಿ ಇದು ಹಿಂದಿನ ಭಾಜಪ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಂದಂತ ಯೋಜನೆ. ಇದು ರೈತರಿಗೆ ಅನುಕೂಲ ಆಗ್ಬೇಕು, ಬಡವರಿಗೆ ಅನುಕೂಲ ಆಗ್ಬೇಕು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನ ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರೋ ದುಡ್ಡು ಕೊಟ್ಟರೆ ಇರೋ 10 ರೂಪಾಯಿ, ಇರೋ 5 ರೂಪಾಯಿನ ಫಸ್ಟ್ ಕೊಡ್ಲಿ. 2 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಲ್ಲಿ ಹಗರಣ ಆಗಿದ್ದು ಪ್ರೂವ್ ಆಗಿದೆ. 6 ಎಂಕ್ವೈರಿ ಆಯ್ತು, 6-8 ಆಯ್ತು, 6-9 ಆಯ್ತು, ಎಲ್ಲ ಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ನವರು ಈ 2 ಕೋಟಿ ರೂಪಾಯಿ ರೈತರ ಪ್ರೋತ್ಸಾಹ ಧನನ ತಿಂದಿದ್ದು ಇದಾಗಿದೆ. ಇಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಅದು ಯಾಕಾಗಿಲ್ಲ? ಈಗ ಯಾರು ಸಚಿವರು ಬರ್ತಾರೆ, ಉತ್ಸವ ಸಚಿವರು, ಅವರು ಕೇಳಿ ನಾವು ಕೂಡ ಸದನದಲ್ಲಿ ಸರ್ಕಾರ ಕಂಬಳ ಮಾಡ್ಲಿಕ್ಕೆ ಹೋಗೋದೇ ಈಗಾಗಲೇ ಮರಗಳ ಮಾರಾಟ ಮಾಡ್ತಿದೆ. ಈಗ ನೀವು ಕಂಬಳ ಮಾಡಬಾರ್ದಂತ ನೀವು ಕೂಡ ವಿರೋಧ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸರ್. ರಾಜ್ಯಾಧ್ಯಕ್ಷರ ಮುಂದುವರಿತಾರೆ ಸರ್, ರಾಜ್ಯಾಧ್ಯಕ್ಷರ ಪ್ರವಾಸ ಮಾಡ್ತಾ ಇದ್ದಾರೆ.